ನಾವು ಹೇಳಿದಿಲ್ಲ, ಮತ್ತು ಅದೇ ಸೇಮ್ ನಾವು ಹೇಳಿದ್ವಿ, ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದಾರೆ. ಎಲ್ಲ ಒಂದೇ ಇದೆಲ್ಲ, ಕೂಗು ಒಂದೇ. ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿದ ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನ ಹೇಳಿದೀವಿ, ಮುಂಚೆ ಅದನ್ನ ಹೇಳಿದೀವಿ, ಈಗ ವಾರ ಅದನ್ನ ಹೇಳಿದ್ರೆ ಅದನ್ನ ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದಂತೆ ನಿಜ ಇರುತ್ತೆ. ನಾವು ಹಿಂದೂ ಒಪ್ಕೋತಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದಿವಿ ಒಂದು ವಾರದಿಂದನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಿಲ್ಲ, ಯಾಕೆ ಮೌನ ವಹಿಸ. ಈಗ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಲಿಕ್ಕಾಗಲ್ಲ. ನಿಮ್ಗೆ ಹೇಳಿದಾರೆ ಅವರು, ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದ್ವಿ ಅಂತ ಹೇಳಿದ್ದಾರೆ ಅಷ್ಟೇ ರೀ. ಓಪನ್ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಅಧಿಕಾರ ಕೊಡಬೇಕಾ ಬಿಡಬೇಕಾ. ಅವರು ಇಲ್ಲಿ ಯಾರ, ನಾವು ಇಲ್ಲ ಅಲ್ಲಿ ಯಾರ. ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು, ಅದೇ ಉದ್ದೇಶ. ಗೊಂದಲ ಬಗೆಹರ್ಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ಡೆಲ್ಲಿ ನಿಮ್ ಕಾರ್ಯಕರ್ತರು ಮಾತಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅವ್ರ ನಡೆಯಿಂದಲೇ ಅವ್ರು ಮೌನ ವಹಿಸಿರೋದೇ ಇಷ್ಟೆಲ್ಲ ಇದು ಗೊಂದಲಕ್ಕೆ ಕಾರಣ ಅಂತ. ಇಲ್ಲ ಹಂಗೇನಿಲ್ಲ, ಆ ಥರ ಏನಿಲ್ಲ. ಬಗೆಹರಿಸ್ತಾರೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ. ಬೇಗ ಇತ್ಯರ್ಥ ಮಾಡ್ತಾ ಅಂತ ಹೇಳಿದಾರೆ. ಕಾದ್ ನೋಡೋಣ ಸ್ವಲ್ಪ ದಿವಸ. ಅದು ಯಾವುದು ಕೂಡ ಚರ್ಚೆಯಲ್ಲಿ ಇಲ್ಲ, ಯಾವುದೂ ಇಲ್ಲ. ಈಗ ಬರೀ ಗೊಂದಲ ಒಂದೇ ಈಗ ಚರ್ಚೆ.